ನಿಂಗೆ ನಿಂಗೆ ಬಾರೆ ನಿಂಗೆ ಒತ್ತಾಗೋಯ್ತು ಕಣ್ ಬಾರಿ ಬೇಗ ಬೇಗ ಹೋಗ್ಬೇಕಣ್ ಬಾರಿ. ಇನ್ನು ನಾವು ತೋಡುತ್ತಾ ಹೋಗ್ಬಿಟ್ಟು ಮೆಣಸಿಕಾಯಿ ಎಲ್ಲ ಬಿಡಿಸ್ಕೊಂಡು ತಿರ್ಗಾ ನಾನು ವ್ಯಾಪಾರ ಬೇರೆ ಮಾಡ್ಕೊಂಬರ್ಬೇಕು, ಎಲ್ಲ ಮಾರ್ಕೊಂಬೇರೆ ಬರ್ಬೇಕು. ಬಾರೆ ನಿಂಗೆ ಒತ್ತಾಗೋಯ್ತು ಕಣ್ ಬಾರೆ. ನಿನಗೆ ಬಡ್ಕಂಡೆ ಒಂದಿಟ್ಟು ಬೇಗ ತಿಂಡಿ ಮಾಡೆ ನಿಂಗೆ ಅಂದ್ರೆ ಇಲ್ಲ ಕಣ್ರಿ ಸುಮ್ಕಿರ್ರಿ. ತಿಂಡಿ ಬೇಡ ಏನೋ ಬೇಡ, ಬಸ್ಸಾರು ಮಾಡ್ಕೊಂಡೆ ಊಟ ಮಾಡ್ಕೊಂಡು ಹೋಗೋಣ. ಮುದ್ದೆನು ಬಸ್ಸಾರು ಬೇಕೇ ಬೇಕು ಅಂತ ಆಟ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ ನೀನು. ಕೆಲಸ ಮೊದಲು ಮಾಡ್ಕೊಂಡು ಅನ್ನಂಗಿಲ್ಲ. ಬಾ ಒತ್ತಾಗೋಯ್ತು, ಬಾ ಬೇಗ ಬೇಗ ಬಾ. ನಿಧಾನಾಗಿ ನಡ್ಕೊಂಡ್ಬಿಡ್ರೆ ಆಗಲ್ಲ ಕಣೆ ನಿಂಗೆ. ಬಾ ಬೇಗ ಬೇಗ ಬಾ. ಒಳ್ಳೆ ಸರಿಯಾಗ ಮಾತಾಡ್ತೀರಾ ಕಣ್ರಿ ನೀವ್. ಒಳ್ಳೆ ಅಲ್ಲ ಕಣ್ರಿ, ಒತ್ತು ಮಾಡ್ಕೊಳ್ರಿ ಅಂತ ನಾನ್ ಹೇಳಿದ್ನ ಅಲ್ಲ. ನಾನು ತಿಂಡಿ ಮಾಡ್ಕೊಂಡ್ಬೇಕಾದ್ರೆ ಅಡಿಗೆ ಮಾಡ್ಕೊಂಡ್ ಬರ್ತಿದ್ದೆ, ನೀವು ಹೋಗ್ಬಿಟ್ಟು ನಿಮ್ ಪಾಡಿ ನೀವು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕು. ನಿಮ್ಗೆ ನಾನು ಬೇಡ ಅಂದಿದ್ನ ಏನೋ ಇಟ್ಕೊಂಡಿದ್ನ ಏನೋ ಮಂತವ ಹೋಗ್ಬಿಡ್ರಿ ಅಂತ ಏನಾದ್ರು ನಾನು ಹೇಳಿದ್ರೆ ಬೇಕಾದ್ರೆ ಹೇಳ್ರಿ ಬೇಕಾದ್ರೆ. ಹೋಗ್ರಿ ಬೇಗ ಹೋಗಿ. ಅದೇನ್ ಕೆಲಸ ಮಾಡ್ತಿರ್ರಿ, ತೋಡುತ್ತಾವ ಹೊಲತ್ತಾವ ಅದೇನ್ ಮಾಡ್ತಿರ್ರಿ, ಮೆಣಸಿಕಾಯಿ ಎಲ್ಲ ಬಿಡಿಸ್ಬೇಕು ಅಂತ ಹೇಳ್ತಿದ್ರ, ಬಿಡಿಸ್ತಿರ್ರಿ ನಿಮ್ ಪಾಡಿಗೆ ನೀವು. ನಾನು ಬರ್ತೀನಿ ಇನ್ನೇನಂತ ಹೇಳ್ದೆ. ನಿಮ್ ಪಾಡಿಗೆ ನೀವೆಲ್ಲ ಹೋಗ್ಬಿಟ್ಟು ಮೆಣಸಿಕಾಯಿ ಎಲ್ಲ ಬಿಡಿಸಿದ್ರೆ ಇಷ್ಟೊತ್ತಿಗೆ ಅರ್ಧ ಕೆಲಸ ಮುಗ್ದೆ ಹೋಗಿರೋದು. ನೀವೇ ತಡ ಮಾಡ್ಕೊಂಡು ನೀವೇ ಮಂತಾವು ಉಳ್ಕೊಂಡ್ಬಿಟ್ಟು ನನ್ಗೆ ಹೇಳ್ತಿದ್ರೆ ನಾನೇನು ಮಾಡೋಣ? ಆಯ್ತು ಬಿಡ ನಿಂಗೆ ಅತ್ಲಾಗಿ. ನಿನಗೆ ಏನು ಹೇಳಿದ್ರು ಅಷ್ಟೇ ನೀನು. ಎಲ್ಲದಕ್ಕೂ ಏನಾದರೂ ಒಂದು ಉತ್ತರ ಇಟ್ಕೊಂಡಿರ್ತೀಯ, ಏನಾದರೂ ಒಂದು ಹೇಳ್ತಾನೆ ಇರ್ತೀಯ. ನನಗೆ ಒಬ್ನಿಗೆ ಹೊಲತಾವ ಕೆಲಸ ಮಾಡೋದಕ್ಕೆ ಬೇಜಾರು ಕಣೆ. ನೀನು ಬಾರೆ ಜೊತೆಲೆ ಅಂತ ಕರ್ಕೊಂಡಮ್ಮ ಅತ್ಲಾಗಿ. ಅದಕ್ಕೂ ಬೇಜಾರು ಮಾಡ್ಕೊಳ್ತಾಳೆ. ಅಡುಗೆ ಬೇಕಾದ್ರೆ ಮಾಡ್ಕೊಂಡು ತಿಂತಿದ್ದು ಬೇಕಾದ್ರೆ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ರೀಟು ಮೊಸರು ನಾನು ತಿಂಡಿ ಏನಾದರೂ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡ್ ಬಂದಿದ್ರೆ ಬೇಗ ಆಗ್ತಿರಲ್ವಾ? ಇಷ್ಟೊತ್ತಿಗೆ ಮುಗ್ದೆ ಹೋಗಿರೋದು. ನಾನು ಮೆಣಸಿಕಾಯಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಅತ್ಲಾಗಿ. ನೀನು ನೋಡಿದ್ರೆ ನೀನು ಬಸ್ಸಾರು ಮುದ್ದೆ ತಿನ್ಲೇಬೇಕು ಅಂತ ಆಟ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ನೀನು, ಚಿಕ್ಕ ಮಕ್ಳು ಆಟ ಮಾಡಂಗೆ. ಮಾತಾಡ್ತೀರ ನಾವು ಹೊರ ತೋಟ ಅಂತ ಕೆಲಸ ಮಾಡೋರು. ನಾವು ಬಿಸಿಲಲ್ಲಿ ಬೆಳಗಿಂದ ಸಂಜೆ ಗಂಟ ಒಂದು ಈಟೋ ತಿಂಡಿ ತಿನ್ಕೊಂಡು ನಾವು ಕೆಲಸ ಮಾಡಕ್ ಆಗುತ್ತೆ ಅಂದ್ರೆ ಸುಸ್ತಾಗಲ್ವೇನ್ರಿ? ನೆನ್ನೆ ಬರೀ ತಿಂಡಿನೇ ತಿಂದಿದೀವಿ. ನೆನ್ನೆ ಸಾಯಂಕಾಲ ಆ ಮಗ ತಿಂಡಿ ಮಾಡಿದಾಳೆ, ನೆನ್ನೆ ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಹೋಗಿದೀವಿ. ಬರೀ ತಿಂಡಿ ತಿಂತಿದ್ರೆ ಸರಿ ಆಗುತ್ತಾ? ಏನು ಇಲ್ಲ ನಡ್ರಿ. ಅದಕ್ಕೋಸ್ಕರ ನೆನ್ನೆ ಮುದ್ದೆ ಮಾಡಿದ್ದು. ಹೊಟ್ಟೆ ತುಂಬಾ ಮುದ್ದೆನೂ ಅನ್ನ ಸಾಂಬಾರ್ ತಿನ್ಕೊಂಡು ಹೋಗ್ತಿದೀವಿ. ಮಧ್ಯಾಹ್ನ ಬೇಕಾದ್ರೆ ಊಟ ಮಾಡ್ಲಿಲ್ಲ ಅಂದ್ರೂ ಹೆಂಗ ತಡ್ಕೋಬಹುದು. ಬರೀ ತಿಂಡಿ ತಿನ್ಕೊಂಡು ಹೋದ್ರೆ 12 ಗಂಟೆಗೆ ಹೊಟ್ಟೆ ಹಸು ಬಂದ್ಬಿಡುತ್ತೆ. ನಡ್ರಿ. ನೀವೇನೋ ಹೇಳ್ತೀರಾ ತಿಂಡಿ ಮಾಡಮ್ಮ ಅಂತ. ಅದಕ್ಕಿಂತ ಹೊಲತ್ತಾವ ಒಂದ್ ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಇಲ್ಲ ನಿಂಗೆ ಹೊಟ್ಟೆ ಹಸಿದ ಕಡೆ ನನ್ನ ಕೈಲಿ ಆಗ್ತಿಲ್ಲ ಕಡೆ. ಟೀನಾರು ಕಾಸ್ಕೊಂಬರಿ, ಏನಾರು ತಿಂಡಿ ಏನಾರು ತರಿಸಿ ಹೋಟ್ಲತ್ತ ಹೋಗ್ಬಿಟ್ಟು ಏನಾರು ತಿನ್ಕೊಂಡಾರ ಬರ್ತೀನಿ ಕಡೆ. ಹಂಗೆ ಹಿಂಗೆ ಅಂತಿರ್ತೀಯ. ರೊಟ್ಟಿ ಏನಾರು ಮಾಡ್ಕೊಂಡ್ ಬರೋದು, ರೊಟ್ಟಿ ಏನಾರು ಮಾಡೋದಲ್ವೇನೆ ಅಂತ ಬೇರೆ ಹೇಳ್ತಿರ್ತೀಯ. ಇವಾಗ ನೋಡಿದ್ರೆ ತಿಂಡಿ ಅಂತ ಹೇಳ್ತಿರ್ತೀಯ. ನಡಿ, ನನಗ್ ಗೊತ್ತು. ಸರಿ ಕಣ, ಆಯ್ತು ಬಾ. ಓತ್ ಬೇರೆ ಆಗೋಯ್ತು. ಬೇಗ ಬೇಗ ಹೋಗ್ಬೇಕು, ಮೆಣಸಿಕಾಯಿ ಎಲ್ಲ ಬಿಡಿಸ್ಬೇಕು. ಇನ್ನು ಏನೇನು ಕೆಲಸಗಳಿದಾವೋ ಏನ. ಹಸುಗಳಿಗೆ ಬೇರೆ ಅಲ್ಲೇ ಮೇವು ಬೇರೆ ಕುಯ್ಕೋಬೇಕು ನಾನು. ತಿರ್ಗಾ ಬೇರೆ ನೀರು ಬೇರೆ ಬಿಡಬೇಕು ತೋಟಕ್ಕೆ ಬೇರೆ. ಆ ಮೆಣಸಿನ ಗಿಡ ಸಸ್ಯಗಳಿಗೆ, ಟೊಮೊಟೊ ಸಸ್ಯಗಳಿಗೆಲ್ಲ ನೀರು ಬೇರೆ ಬಿಡಬೇಕು. ಕೆಲಸಗಳು ಭಾಳ ಇದಾವ ಕಡೆ ನಿಂಗೆ. ಮೆಣಸಿಕಾಯಿ ಯಾವಾಗ ಬಿಡ್ಸೋಣ ಅದಕ್ಕೆ ನಾನು ಆ ಥರ ಮಾಡಿದ್ದು ಅಷ್ಟೇ, ಇನ್ನೇನಿಲ್ಲ. ಒಬ್ಬನೇ ಅದು ಎಷ್ಟಂತ ಮಾಡೀನಿ ಹೇಳೆ ನಿಂಗೆ. ನನ್ನ ಕೈಲೂ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಡುತ್ತೆ ಅತ್ಲಾಗಿ. ಏನು ಮಾಡೀನಿ ಹೇಳು? ಒಳ್ಳೆ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ ನೀವು. ಅಲ್ಲ ಕಣ್ರಿ, ನಿಮ್ಗೆ ಬಡ್ಕಂಡೆ ತಾನೆ ನಿಮ್ಗೆ. ನಿಮ್ಮ ಒಬ್ರ ಕೈಲಿ ಆಗಲ್ಲ, ಯಾರ ಕೆಲ್ಸದವ್ರಿಗಾರ ಕರ್ಕಳ್ರಿ ಅಂತ ಹೇಳ್ದೆ ತಾನೆ. ಇಲ್ಲ ಒಂದ್ ಬೆಳೆ ಬೆಳೀರಿ, ಟೊಮೊಟೊ ಹಣ್ಣು ಬೇಡ, ಇಲ್ಲ ಮೆಣಸಿಕಾಯಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ, ಒಂದೇ ಒಂದ್ ಬೆಳೆ ಬೆಳೀರಿ, ಇಲ್ಲಾಂದ್ರೆ ಆದಷ್ಟು ಮಾಡ್ಕೊಳ್ರಿ ಅಂತ ಹೇಳ್ದೆ ತಾನೆ ನಿಮ್ಗೆ. ಅಲ್ಲ ನೆನ್ನೆ ಆ ನೇತ್ರಕ್ಕಂಗುನು ಜಲ್ಜಕ್ಕಂಗುನು ಇಬ್ರಿಗೂ ಹೇಳ್ಕೊಳ್ರಿ ಅತ್ಲಾಗಿ ಹೇಳ್ಕೊಂತೀನಿ. ಮೆಣಸಿಕಾಯಿ ಎಲ್ಲ ಬಿಡಿಸೋದಕ್ಕೆ ಆಗುತ್ಕಂಡ್ರಿ ಅತ್ಲಾಗಿ ನಮ್ಮಿಬ್ರ ಕೈಲೂ ಆಗಲ್ ಕಣ್ರಿ ಅಂತ ಹೇಳ್ದೆ ತಾನೆ ನಿಮ್ಗೆ. ನನ್ನ ಮಾತು ಕೇಳಿಲ್ಲ ನೀವು ಹಿಡಿದಿದ್ದೆ ಆಟ. ಅದೆಷ್ಟೈತೆ ನಿಂಗೆ, ಅದೆಷ್ಟೈತೆ. ಬೇಗ ನಾವೇ ಇಬ್ಬರಾಳಿನ ಎದ್ದಡ್ಕಲೇ ಹೋಗ್ಬಿಟ್ರೆ ತಿಂಡಿ ತಿನ್ಕೊಂಡು ಅದೆಷ್ಟು ಬೇಗ ಮೆಣಸಿಕಾಯಿ ಎಲ್ಲ ಬಿಡಿಸ್ಕೊಂಡ್ ಬಂದ್ಬಿಡ್ತೀವಿ. ಅದಕ್ಕೆ ನಾವು ಕೂಲಿಯರ್ಗೆಲ್ಲ ಯಾಕೆ ಕರ್ಕೊಳ್ಳೋಣ ನಡಿಯ ಅಂತ ನೀನೇ ಕರ್ಕೊಂಡ್ಬಂದು ಇವಾಗ ಹಿಂಗೆ ಕೆಲಸ ಮಾಡೋಣ. ಎಷ್ಟೆಷ್ಟಂತ ಒಬ್ಳೆ ಮಾಡೋಣ, ನನ್ನ ಕೈಲಿ ಆಗಲ್ಲ, ಸುಸ್ತಾಗುತ್ತೆ, ಆಗಲ್ಲ ಅಂತ ಹೇಳಿದ್ರೆ ನಾನೇನ್ರಿ ಮಾಡೋಣ? ಎಲ್ಲ ನೀವೇ ಎಲ್ಲಾ ತರದ್ದು ನೀವೇ ಮಾತಾಡಿದ್ರೆ ನಾನು ಏನ್ ಹೇಳೋಣ ಹೇಳ್ರಿ? ನಿಂಗೆ ನೀನು ಹೇಳ್ದೆ ಕಣೆ. ನಿಂಗೆ ನಿನ್ನೆ ಸಾಯಂಕಾಲ ನೀನು ಹೇಳ್ದೆ, ನಾನೇ ಭಾಳ ತಪ್ಪು ಮಾಡ್ಬಿಟ್ಟೆ. ನಿನ್ನ ಮಾತು ಕೇಳಬೇಕಿತ್ತು, ನಾನು ಕೆಲಸವ್ರಿಗೆ ಕರ್ಕೋಬೇಕಿತ್ತು ಆರಾಮಾಗಿ. ಆ ಜಲ್ಜಕ್ಕಂಗೂ ನೇತ್ರಕ್ಕಂಗೂ ಇಬ್ರಿಗೂ ಕರ್ಕೊಂಡ್ಬಿಟ್ಟಿದ್ರೆ ಹೆಂಗ ಮೆಣಸಿಕಾಯಿ ಎಲ್ಲ ಬೇಗ ಬಿಡಿಸೋರು. ಅತ್ಲಾಗ ಬೇಗ ಎಲ್ಲ ಕೆಲಸ ಎಲ್ಲ ಆರಾಮಾಗಿ ಮುಗಿದು ಬಿಡೋದು. ಅತ್ಲಾಗಿ ನೆಮ್ಮದಿ ಆಗತ್ಲಾಗ ನಮ್ದು ಕೆಲಸಗಳು ಏನಿದಾವೋ ಅದನ್ನೆಲ್ಲ ಮಾಡ್ಕೋಬೋದಿತ್ತು ಅತ್ಲಾಗಿ. ಏನಂತ ಮಾಡೋದು ಇವಾಗ? ಒಬ್ಬನೇ ಎಷ್ಟಂತ ಅಯ್ಯೋ ನನ್ನ ಪಾಪ. ನೀನು ಬಂದಿದ್ಯಾ, ನಿನಗೂ ಬೇರೆ ಹುಷಾರಿರಲ್ಲ ಏನಿಲ್ಲ. ನೀನು ಬೇರೆ ಮುದ್ದೆ ಬಸ್ಸಾರು ಮಾಡಿದ್ದಕ್ಕೂ ಅದಕ್ಕೂ ಸರಿಯಾಗಿ ತಿನ್ಬಿಟ್ಟೆ ಬಿಗ್ಗಾಗಿ. ನಾನು 2 ಮುದ್ದೆ ತಿನ್ಬಿಟ್ಟೆ, ಅದಕ್ಕೂ ಹೊಟ್ಟೆ ಎಲ್ಲ ಗಡ್ಸಾಗಂಗೆ ಆಗ್ತೈತೆ. ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಏನಿಲ್ಲ. ಒಳ್ಳೆ ಆಸೆ ಆಗ್ತೈತಿ, ನಿದ್ದೆ ಎಳಿತೈತೆ ಹಂಗೆ. ಹೊಲತಾಗ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಏನಿಲ್ಲ. ಏನು ಮಾಡ್ತೀಯ, ಮಾಡಲೇಬೇಕು.
ಬಾ ಹೋಗೋಣ, ಬಾ ಬೇಗ ಬೇಗ ಹೋಗೋಣ. ಇಂಥವೆಲ್ಲ ಬರೀ ಆಸೆ ಮಾಡ್ತೀರಾ? ಪಡ್ಕೊಂಡೆ. ನೆನ್ನೆ ಸಾಯಂಕಾಲ ಹೇಳಿದೀನಿ. ಆ ಜಲ್ಜಕ್ಕನು ನೇತ್ರಕ್ಕನು ಅವರು ಬಾಯ್ ಬಿಟ್ಟು ಕೇಳಿರು, ಏನಾರ ಕೆಲಸ ಏನಾರ ಐತೇನೆ ನಿಂಗಮ್ಮ, ಏನಾರ ಇದ್ರೆ ಹೇಳು ಹೊಲತ್ತಾವ, ಇಲ್ಲ ಅಂದ್ರೆ ನಾವು ಬೇರೆದಕ್ಕೆ ಏನಕ್ಕಾರ ಕೆಲ್ಸಕ್ಕಾರ ಹೋಗ್ತೀವಿ. ಗೌಡ್ರು ಕರಿತಿದ್ರು, ಅವ್ರದಕ್ಕೆ ತೋಟದಲ್ಲೇನ ಕೆಲಸ ಆಯ್ತಂತೆ, ಅಲ್ಲಿ ಹೋಗ್ತೀವಿ, ಏನಾರ ಕೆಲಸ ಏನಾರ ಇದ್ರೆ ಹೇಳು, ಇಲ್ಲ ಅಂದ್ರೆ ಅವ್ರದಕ್ಕೆ ಹೋಗ್ತೀವಿ ಅಂತ ಹೇಳಿರು. ಏನು ನೀನ್ ಬೇರೆ ಹೇಳ್ದಲ್ಲ ಏನು ಬೇಡ ಅಂತ, ಅದಕ್ಕೆ ಇಲ್ಲ ಕಣಕ, ಏನು ಅಂತ ಕೆಲಸ ಏನಿಲ್ಲ ಸದ್ಯಕ್ಕೆ, ಮೆಣಸಿಕಾಯಿ ಒಂದು ಬಿಡಿಸೋದೈತೆ, ನಾವೇ ಬಿಡಿಸ್ಕೊಳ್ತೀವಿ ಕಣಕ ಅಂತ ನಾನು ಹೇಳ್ಬಿಟ್ಟೆ ಬಾಯ್ ಬಿಟ್ಟು. ಅವರು ಬೇರೆಯವ್ರದ್ದು ಕೆಲ್ಸಕ್ಕೆ ಹೋದ್ರು. ಇವಾಗ ನೀನು ಹಿಂಗೆಳಿದ್ರೆ ನಾನೇನು ಮಾಡಕ್ಕಾಗಲ್ಲ ಕಣಪ್ಪ, ನಡಿ ನೀನೇ ಮಾಡ್ಬೇಕು. ನಾನಂತೂ ಜಾಸ್ತಿ ಮಾಡಕ್ಕಾಗಲ್ಲ, ನನ್ನ ಕೈಲಂತೂ ಕೆಲ್ಸಗಳು ನನಗೂ ಸಾಕಾಗಂಗ ಆಗ್ಬಿಡುತ್ತಾಗಿ. ನೀನ್ ಹೆಂಗೆ ಈಗ ಬೇಡ ಅಂತ ಹೇಳಿದ್ಯೋ ನೀನೇ ಮಾಡ್ಬೇಕು, ನಡಿ. ಆಯ್ತು ಬಾನೆ ನಿಂಗಮ್ಮ, ಅದು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತಿದ್ದೆ ಇವಾಗ, ಅದು ಯಾಕೆ ಹಿಂಗೆ ರೇಗಾಡ್ತಿದ್ಯಾ, ಏನೋ ನನಗೂ ಗೊತ್ತಾಗಲಿಲ್ಲ ಏನಿಲ್ಲ ಅತ್ಲಾಗಿ. ಸುಮ್ಮಗ್ ಬಾ ಅತ್ಲಾಗಿ, ಬೇಜಾರು ಮಾಡ್ಕೋಬೇಡ, ಇವಾಗ ಹೋಗ್ಲಿ ಅತ್ಲಾಗಿ. ಇನ್ನೇನು ಮಾಡೋದು ಹೇಳು, ಈಗ ನಾಳೆಯಿಂದ ಬೇಕಾದ್ರೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮೆಣಸಿಕಾಯೆಲ್ಲ ಬಿಡಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತೀನಿ. ನಾಳೆಯಿಂದ ಬೇಕಾದ್ರೆ ಇವತ್ತು ಸಾಯಂಕಾಲ ನೀನು ಹೋಗ್ಬಿಟ್ಟು ಆ ಅಕ್ಕರಿಗೆ ಹೇಳ್ಕ, ನೇತ್ರಕ್ಕೂ ಜಲ್ಜಕ್ಕಂಗೂ ನಾಳೆಯಿಂದ ಬರಲಿ ಪಾಪ, ಅವರು ಮೆಣಸಿಕಾಯೆಲ್ಲ ಬಿಡಿಸ್ಕೊಟ್ರೆ ಅತ್ಲಾಗಿ ಆರಾಮಾಗಿ ಬಿಡುತ್ತೆ. ಇಬ್ರು ಕೈಲದೇನೆ ಈ ಬಿಸಿಲಲ್ಲೆಲ್ಲ ಜಾಸ್ತಿ ಕೆಲಸ ಮಾಡಕ್ ಆಗಲ್ ಕಣೆ, ಸಾಕಾಗಂಗ ಆಗ್ಬಿಡುತ್ತೆ ಅತ್ಲಾಗಿ. ನೋಡ್ದೇನೆ ಜಯಮ್ಮ, ನಾನು ಹೇಳ್ದೆ ತಾನೆ ನಿನ್ಗೆ, ಹೆಂಗ್ ಬೆಳೆದಿದಾರ ನೋಡು. ಫಸ್ಟೇ ಬೆಳೆದಿಲ್ಲ ಕಣೆ, ಇನ್ನು ಮೆಣಸಿಕಾಯಿ ಬಿಟ್ಟಿಲ್ಲ ಏನಿಲ್ಲ, ಬರೀ ಇನ್ನು ಇವಾಗ ಹೂವ ಕಣೆ. ಚಾಲು ಹೋಗ್ಬಿಟ್ಟು ಯಾಕೆ ಕುಯ್ಕೊಂಬರೋಣ ಬಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ನೋಡು ಹೆಂಗ್ ಫಸ್ಟ್ ಬಿಟ್ಟೈತಂತ, ಮೆಣಸಿಕಾಯಿ ಎಲ್ಲ ಹೆಂಗ್ ಜೋತ್ ಬಿದ್ದಾವಂತ ನೋಡು, ಎಷ್ಟೊಂದ್ ಮೆಣಸಿಕಾಯಿಗಳು ಇದ್ದಾವೆ. ಹೇಳಿದ್ರೆ ನನ್ನ ಮಾತೇ ಕೇಳಿಲ್ಲ. ನೋಡು ದಿನಾಲು ಬಿಡಿಸಿ ಎಲ್ಲ ಹಳ್ಳಿಲೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬರೋದ್ವೇನೆ ಅವಣ್ಣ. ದಿನಾಲು ವ್ಯಾಪಾರ ಮಾಡ್ಕೊಂಡ್ ಬರುತ್ತೆ, ನನಗೂ ಗೊತ್ತಿಲ್ಲ. ಮೊನ್ನೆ ಯಾರಂತೀಯ, ನಮ್ ಲಕ್ಷ್ಮಕ್ಕ ಐತೆ ನೋಡು, ನಮ್ ಲಕ್ಷ್ಮಕ್ಕ ಇವ್ರದ್ದು ಹೊಲದಕ್ಕೆ ಕೆಲ್ಸಕ್ಕೆ ಬಂದಿದ್ರು. ಕೆಲ್ಸಕ್ಕೆ ಬಂದಾಗ ಎಲ್ಲ ಕಳೆ ಎಲ್ಲ ಬಿಡಿಸೋದಕ್ಕೆ, ಮೆಣಸಿಕಾಯಿ ಎಲ್ಲ ಬಿಡಿಸೋದು ಕರ್ಕೊಂಡ್ ಬಂದಿದ್ರಂತೆ ಆ ನಿಂಗಮ್ಮ. ಎಲ್ಲೋಗಿದ್ದೆ ಲಕ್ಷ್ಮಕ್ಕ ಅಂತ ಕೇಳಿದೆ ನಾನು, ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ, ಇನ್ನೇನು ನಮ್ಮ ಮನೆ ಪಕ್ಕದಲ್ಲೇ ಅಲ್ವಾ. ಅವಾಗ ಹಿಂಗಂತ ಹೇಳಿದ್ಲು, ನಿಂಗಕ್ಕ ಯಾರು ಹೊಲದಲ್ಲಿ ಮೆಣಸಿಕಾಯಿ ಎಲ್ಲ ಬಿಡ್ಸಕ್ ಹೋಗಿದ್ದೆ ಕಣಕೋ ಅಂತ ಹೇಳಿರು. ಅವಾಗ ಗೊತ್ತಾಯ್ತು ನನಗೆ, ಭಾಳ ಚೆನ್ನಾಗಿ ಫಸಲು ಬಂದೈತೆ, ಭಾಳ ಚೆನ್ನಾಗಿ ಬೆಳೆದಾರೆ, ಒಳ್ಳೆ ಬೋರ್ನಲ್ಲಿ ನೀರು ಸಿಕ್ಕಿರೋದಕ್ಕೂ ಅದಕ್ಕೂ ಭಾಳ ಕಷ್ಟಪಟ್ಬಿಟ್ಟು ಚೆನ್ನಾಗಿ ದುಡಿಮೆ ಮಾಡ್ತಿದ್ದಾರೆ. ಇಬ್ರು ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಬಿಟ್ಟು ಎಲ್ಲ ಬೆಳೆ ಗಿಳೆ ಎಲ್ಲ ಬೆಳೀತಿದ್ದಾರೆ. ಟೊಮೆಟೊ ಹಣ್ಣು ಹಾಕಿದ್ದಾರೆ, ಮೆಣಸಿಕಾಯಿ ಹಾಕಿದ್ದಾರೆ, ಅದೆಂತದ ಏನೇನೋ ತರಕಾರಿಗಳೆಲ್ಲ ಹಾಕಿದ್ದಾರೆ ಅಂತ ಎಲ್ಲ ಹೇಳಿದ್ಲು. ಅದಕ್ಕೆ ನೋಡೋಣ ಹೆಂಗಿದ್ರು ನಮ್ಮ ಮೊಲಕ್ಕೆ ಅಲ್ಲಾಸಿನ ಹೋಗೋದು, ಹೆಂಗಿದ್ರು ನಮಗೂ ಮೆಣಸಿಕಾಯಿಗಳೆಲ್ಲ ಬೇಕಿತ್ತು, ಹಂಗೆ ಕುಯ್ಕೊಂಡು ಹೋಗೋಣ ಬಾ. ಅವಳು ನಿಂಗಮ್ಮ ಸುಮ್ಮನಿರ್ತಾಳ, ನಾವು ಹೊಲದಲ್ಲಿ ಏನಾದ್ರು ಬೆಳೆ ಗಿಳೆ ಎಲ್ಲ ಬೆಳೆದಿದ್ರೆ ಅವಳು ಕುಯ್ಕೊಂಡು ಹೋಗಲ್ವಾ, ಹಂಗೆ ನಾವು ಕುಯ್ಕೊಂಡು ಹೋದ್ರೆ ಆಯ್ತು ಬಾ ಕುಯ್ಕೊಂಡು ಹೋಗೋಣ, ಅದಕ್ಕೇನಂತೆ. ಸುಮ್ಕಿರ ಗೀತಕ್ಕ, ಏನು ಬೇಡ ಕಣ ಸುಮ್ಕಿರಮ್ಮ. ಮೆಣಸಿಕಾಯಿ ಕಿತ್ಕೊಳ್ಳೋದು ಬೇಡ ಏನಿಲ್ಲ, ಯಾಕೆ ಬೇಕಮ್ಮ ಮತ್ತೆ ಸುಮ್ಕೆ ಆ ನಿಂಗಕ್ಕ ಬರೋದು. ಮೊದ್ಲೇ ನನಗೂ ಆ ನಿಂಗಕ್ಕಂಗೂ ಒಂದ್ ಸ್ವಲ್ಪ ಹಂಗೇನೆ, ನಾನೇನು ಮಾತಾಡ್ಸಕ್ ಹೋಗಲ್ಲ ಏನಿಲ್ಲ ಮೊದ್ಲಿಂದಾನು. ಅವಕ್ಕ ನಾವು ಒಂದ್ಸಲಿ ಅದೇ ಟ್ಯಾಂಕಿ ತಗೊಂಡ್ ನೀರ್ ಹಿಡಿಬೇಕಾದ್ರೆ ಮೊನ್ನೆ ಇನ್ನು ಒಂದ್ ಸ್ವಲ್ಪ ಹಂಗೆ ವಾಸಾಡ್ಕೊಂಡಿದೀವಿ. ನಾನ್ ಮಾತಾಡ್ಸಲ್ಲ ಏನಿಲ್ಲ, ಸುಮ್ಕೆ ತಿರ್ಗಾ ಬೇರೆ ಅವಕ್ಕ ಏನಾರು ಬೇದಾರ್ ಗಿದಾರ್ ಮಾಡ್ಕೊಳತ್ತು, ಮತ್ತೆ ತಿರ್ಗಾ ನಾವು ಮೆಣಸಿಕಾಯಿ ಕಿತ್ಕೊಳೋದು ಅವ್ರ ಹೊಲದಲ್ಲಿ, ನಮ್ ಗ್ಯಾಚಾರ ಕೆಟ್ಟಿ ತಿರ್ಗಾ ಅವ್ರು ಬೇರೆ ಬರೋದು, ನಾವು ಸಿಗಾಕೊಳ್ಳೋದು, ಅವಕ್ಕ ಹೆಂಗ್ ಬೇಕಂಗ್ ಮಾತಾಡೋದು, ಇವೆಲ್ಲ ಏನಕ್ಕಮ್ಮ ಬೇಕು, ಬೇಡವೇ ಬೇಡ. ಹೋಗ್ಬಿಟ್ಟು ಮಾರ್ಕೆಟ್ ಇಂದ ಬೇಕಾರೆ, ಇಲ್ಲಾಂದ್ರೆ ಹಳ್ಳಿ ಮೇಲೆ ಯಾರು ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ, ಅವ್ರ ತಾವ್ಲೆ ತಗೊಂಡ್ರೆ ಆಗುತ್ತೆ. ಗೀತಮ್ಮ, ನಾನಂತೂ ಕುಯ್ಕೊಳಲ್ಲ ಕಣಮ್ಮ ಮೆಣಸಿಕಾಯಿನ, ನಿನಗ್ ಬೇಕಾದ್ರೆ ನೀನ್ ಕುಯ್ಕ, ಏನ್ ತೊಂದ್ರೆ ಏನಿಲ್ಲ. ಬೇಡ ನೀನು ಕುಯ್ಕೊಳದ್ ಬೇಡ, ಬಾ ಮಂತ ಹೋಗಾರ ಬಾ ಸುಮ್ಕೆ, ಯಾಕ್ ಬೇಕು ಅತ್ಲಾಗಿ ಸುಮ್ಕೆ ಬೇರೆಯವ್ರದೆಲ್ಲ ಮುಟ್ಟೋದು ತಪ್ಪು ಕಣೆ, ಈಗ ಮಾಡೋದ್ ಬೇಡ ಬಾರೆ ನಿಂಗೆ. ಗೀತಮ್ಮ ಹೋಗೋಣ ಬಾ ಮಂತವ. ಅಯ್ಯೋ ಇದೇನ್ ಜಯಕಯ್ಯ ಹಿಂಗ್ ಮಾತಾಡ್ತೀಯ ನೀನು, ಸುಮ್ಮಗ್ ಬಾರಮ್ಮ, ಏನು ಆಗಲ್ಲ, ನೀನ್ ಯಾಕೆ ಭಯ ಬೀಳ್ತೀಯ. ಅಯ್ಯ ಆ ನಿಂಗಕ್ಕನು ಆ ರಮೇಶಣ್ಣ ಇಬ್ರಾಳನು ಇಷ್ಟು ಬಿರನೆ ಯಾಕೆ ಹೊಲ್ತಾವ್ ಬರ್ತಾರೆ, ಏನು ಕೆಲಸ ಇಲ್ಲ ಏನಿಲ್ಲ, ಟೌನಿಗೆಲ್ಲ ಹೋಗಿರ್ತಾರೆ, ಏನಾರ ಕೆಲಸ ಗಿಲ್ಸಕ್ಕೆ ಹೋಗಿರ್ತಾರೆ ಪಾಪ, ದಿನ ಅಲ್ಲದನ್ನು ಬಂದ್ಬಿಟ್ಟು ಇಲ್ಲಿ ತೋಟದಲ್ಲೇ ಇದಲ್ಲ. ಬಾ ಏನು ಆಗಲ್ಲ, ಕುಯ್ಕೊಂಡು ಹೋದ್ರೆ ಏನಾಗುತ್ತೆ ಕಣ್, ಬಾಳೆ ಒಂದ್ ಎರಡೆರಡು ಕುಯ್ಕೊಂಡು ಹೋದ್ರಿ, ಅಕಸ್ಮಾತ್ ಕೇಳಿದ್ರೆ ಏನಾದ್ರು ಸಾಂಬಾರಿಗೆ ಬೇಕು ಅದು ಕುಯ್ಕೊಂಡು ಅಂತ ಹೇಳಿದ್ರೆ ಆಯ್ತು ಅತ್ಲಾಗಿ, ಇನ್ನೇನು ಮಾಡೋಣ. ನಾವೇನೋ ಏನು ಮಾರೋದಕ್ಕೆ ತಗೊಂಡು ಹೋಗ್ತಿದೀವ, ನಾವು ಮನೆಗೆ ತಿನ್ನೋದು ಕಲ್ವೇನ ತಗೊಂಡು ಹೋಗ್ತಿರೋದು. ಹಂಗಾದ್ರೆ ಈ ನಿಂಗಮ್ಮ ಮೊನ್ನೆ ನೀವು ತರಕಾರಿ ಬೆಳೆ ಏನೋ ಹೀರೆಕಾಯಿನ ಬೆಳೆದಾಗ ಬಂದ್ಬಿಟ್ಟು ಕುಯ್ಕೊಂಡು ಹೋಗಿದ್ಲಂತೆ. ಅವಾಗ ನೀನೇ ಏನಾದ್ರು ಇದು ಕುಯ್ಕೊಂಡು ಹೋಗಿದ್ರಂತ ಎಲ್ಲಾರು ನೀನೇ ಏನೋ ಹೇಳ್ದಂಗ ಆಯ್ತಲ್ವಾ. ಹಿಂಗೆಲ್ಲ ಮಾಡ್ತಾಳೆ, ಮತ್ತೆ ನೀನು ಕುಯ್ಕೊಂಡು ಹೋದ್ರೆ ಏನು ತಪ್ಪೇನಾಗಲ್ಲ, ಬಾ ಏನು ಆಗಲ್ಲ, ಕುಯ್ಕೊಂಡ್ ಒಂದ್ ಎರಡೆರಡು ಸಾಕು, ಏನು ಆಗಲ್ಲ. ಬರದ್ ಬಂದಿದೀವಿ ಅತ್ಲಾಗಿ, ಇನ್ನೂ ದಿವಸ ಏನು ಬರೋದ್ ಬೇಡ, ಅಪರೂಪಕ್ಕೆ ಒಂದ್ ದಿವಸ ಬಂದಿದೀವಿ ಅತ್ಲಾಗಿ, ಬರೋದ್ ಬಂದಿದೀವಿ, ಬರಿಗೈಲೇನು ಹೋಗೋದ್ ಬೇಡ,
ಕುಯ್ಕೊಂಡು ಹೋಗ ಅನ್ಕೊಂಡು ಬಾರೆ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಜಯಮ್ಮ? ಯಾ ಇದೇನಪ್ಪ ಈ ಗೀತಕ್ಕ ಹಿಂಗ್ ಹೇಳ್ತಿದ್ದಾಳೆ ಇವಳು? ಇವಳು ಏನ್ ಇವಳು ಮೆಣಸಿಕಾಯಿ ಕುಯ್ಕೊಂಡು ಹೋಗ್ದಂಗೆ ಏನೋ ಮನೆಗೆ ಹೋಗಕ್ ಕಾಣ ಇವಳು? ಎಷ್ಟು ಸಲ ಹೇಳಿರೋನು ಮಾತೆ ಕೇಳ್ತಿಲ್ವಲ್ಲಪ್ಪ. ನನ್ಗೆ ಯಾಕೆ ಮನ್ಸೇ ತಡಿತಿಲ್ಲ. ಸುಮ್ಮಕ್ಕೆ ಯಾಕೆ ಅವಕ್ಕ ಏನಾರು ಬಂದು ಏನಾರು ಬೈದ್ಗಿದ್ರೆ ಮತ್ತೆ ಅನ್ಯವಾಗಿ ಬಯಸ್ಕೋಬೇಕಲ್ಲ ಅಂತ ನನಗೆ ಇಷ್ಟನೇ ಆಗಲ್ಲ ಹಿಂಗೆಲ್ಲ. ಈ ನೋಡಿದ್ರೆ ಈ ಗೀತಕ್ಕ ನೋಡಿದ್ರೆ ನೀನ್ ಕುಯ್ಕೊಂಡ್ರೆ ಕುಯ್ಕ, ಇಲ್ಲ ಅಂದ್ರೆ ಸುಮ್ಕಿರು, ನನ್ನ ಪಾಡಿಗೆ ನಾನು ಕುಯ್ಕೊಂತೀನಿ ಅಂತ ಬೇರೆ ಹೇಳ್ತೈತೆ. ಅಲ್ಲ ಕಣ್ ಗೀತಕ್ಕವು, ಇಲ್ಲಿ ಕೇಳಿದಿ ಹೇಳೋದು ಅರ್ಥ ಮಾಡ್ಕೊ ಬಂದ್ರಿಟ್ಟು. ಈಗ ಅವರು ಹೀರೆಕಾಯಿ ಕುಯ್ಕೊಂಡು ಹೋಗಿತ್ತು ನಿಂಗಮ್ಮ, ಹಂಗಂತ ನಾನು ಕಣ್ಣಿಂದ ಏನ್ ನೋಡಿಲ್ಲ. ನನಗೂ ಬೇರೆ ಯಾರು ಹೇಳಿರು, ಆ ನಿಂಗಮ್ಮ ಬಂದ್ಬಿಟ್ಟು ನಿಮ್ ತೋಟದವಳಿಂದ ನೀವು ಹೀರೆಕಾಯಿ ಬಳ್ಳಿ ಹಾಕಿದ್ರಲ್ಲ ಅವಾಗ ಕುಯ್ಕೊಂಡು ಹೋದ್ರು ಅಂತ. ಏನಿದ್ರು ನಾವು ಕಣ್ಣಾರೆ ಕರೆಕ್ಟ್ ಆಗಿ ನೋಡಿದ್ರೆ ಬೇಕಾದ್ರೆ ಅವಕ್ಕನ ಮೇಲೆ ದೂರನ. ಸುಮ್ಕೆನೆ ಏನು ಗೊತ್ತಿಲ್ದಂಗೆ ಸುಮ್ಕೆ ದೂರ ಬಿಟ್ಟು ನೀವು ನಾವು ಅವ್ರ ಹೊಲದಲ್ಲಿ ಮೆಣಸಿಕಾಯಿ ಕುಯ್ಕೊಂಡು ಹೋದ್ರೆ ಸರಿ ಆಗುತ್ತಾ? ಬೇಡ ಕಣ್ ನಡಿಯಮ್ಮ, ಯಾಕೆ ಬೇಕು ಮತ್ತೆ ನನಗೆ ಹಂಗೆಲ್ಲ ಇಷ್ಟ ಆಗಲ್ಲ ಕಣಕ್ಕ. ಗೀತಮ್ಮ, ಬೇಜಾರ್ ಮಾಡ್ಕೋಬೇಡ ನೀನು. ಇದೇನಿದೆ ಅಕ್ಕ, ನನಗೆ ಬೇಜಾರ್ ಮಾಡಿಸ್ಬೇಕಂತ ಅಷ್ಟೊಂದು ಇಷ್ಟ ಆಯ್ತೇನೆ ನಿನಗೆ? ಸರಿ ಕಣ, ಆಯ್ತು ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ನಿನ್ಗೆ ಎಷ್ಟು ಹೇಳಿರೋ ನೀನು ಅರ್ಥ ಮಾಡ್ಕೊಳ್ತಿಲ್ಲ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಒಳ್ಳೆ ಬೇಜಾರು ಮಾಡಿಸ್ತೀಯ ಕಣಿ ಜಯಕ್ಕ, ನೀನು ಏನಾರ ತಿಳ್ಕೊಂಡ್ ನೀನು. ಅಲ್ಲ ಹೇಳ್ತಿದ್ದೀನಿ, ಜೊತೆಲೆ ಬಂದಿದ್ದೆ ಯಾಕಂಡ್ ಬಾರೆ. ಏನು ಅಕಸ್ಮಾತ್ ಏನಾರು ನಿಂಗಕ್ಕ ಏನಾರು ಬಂದ್ರೆ ಬೇಕಾದ್ರೆ ನಾನೇ ಬಾಯ್ ಬಿಟ್ಟು ಹೇಳ್ತೀನಿ ಕಣ್ ಬಾರೆ. ಸಾಂಬಾರಿಗೆ ಒಂದೆರಡು ಕುಯ್ಕೊಂಡು ಕಣಕ, ಸಾಂಬಾರಿಗೆ ಒಂದ್ ಸ್ವಲ್ಪ ತಿಂಡಿ ಏನಾರ ಮಾಡೋದಕ್ಕೆ ಕುಯ್ಕೊಂಡು, ಇಲ್ಲ ಸರಿ ಬಂದು ನಮ್ಮ ಹೊಲದಲ್ಲೂ ಒಂದ್ ಸ್ವಲ್ಪ ತರಕಾರಿ ಏನಾರು ಕುಯ್ಕೊಂಡು ಹೋಗೋಣ ಅಂತ ಬಂದಿತ್ತು. ಮೆಣಸಿಕಾಯಿ ಒಂದೆರಡು ಕಾಣಿಸಿವು, ಅದಕ್ಕೂ ಕುಯ್ಕೊಂಡು ಹೋಗೋಣ ಅಂತ ಬಂದು ಅಂತ ಹೇಳಿದ್ರೆ ಆಯ್ತು. ಅದ್ರಲ್ಲೂ ಈ ಅಕ್ಕಿ ಪಕ್ಷಿ ಎಲ್ಲಾದ್ರೂ ತಿಂದು ಕೆಳಗಡೆ ಉದುರಿಸೋಗಿರೋದು ಆಯ್ಕೊಳ್ತಿದ್ದು, ನಾವೇನು ಕುಯ್ಕೊಳ್ತಿರಲಿಲ್ಲ ಹಂಗೆ ಹಿಂಗೆ ಅಂತ ಏನೋ ಸುಳ್ಳು ಹೇಳ್ಬಿಟ್ಟು ಹೇಳಿದ್ರೆ ಆಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ನೀನ್ ತಲೆ ಕೆಡಿಸ್ಕೊಳ್ತಿದ್ಯಾ ಅಂತ. ಬಾ, ಏನು ಆಗಲ್ಲ. ಅಕಸ್ಮಾತ್ ಏನಾರು ಬಂದ್ರೆ ನಾನ್ ಮಾತಾಡ್ತೀನಿ ಕಣೆ ಅಂತ ಹೇಳಿದ್ರು ನೀನ್ ಯಾಕೆ ಇಷ್ಟ ಭಯ ಪಡ್ತಿದ್ಯಾ? ಒಂದ್ ಎರಡು ಕುಯ್ಕ ಬಾ, ಏನು ಆಗಲ್ಲ. ಹೌದಾ, ನೋಡಂತಡಿ ಹಂಗಾರೆ. ನೀನ್ ಮೊದ್ಲು ಕುಯ್ಕೊಳಕ ನೋಡೋಣ. ನೀನು ಒಂದ್ ಎರಡು ಕುಯ್ಕ ಕವರಲ್ಲಿ ಕವರ್ ತಗೊಂಡ್ಬಂದಿದ್ಯಾ ಏನು? ಅಲ್ಲ ಕಣಕ, ಮೆಣಸಿಕಾಯಿ ಕುಯ್ಕೊಳ್ಳೋಣ, ಮತ್ತೆ ಕೈಲೆಲ್ಲ ಹೆಂಗ್ ಇಟ್ಕೊಳಕ ಹೋಗೋದು? ಊರವರೆಲ್ಲ ಕೇಳಲ್ವೇನಕ? ಹೋಗಮ್ಮ, ಏನು ಬೇಡ ಅತ್ಲಾಗಿ. ಎಷ್ಟ್ ಹೇಳಿದ್ರು ನೀ ಜಯಕ್ಕ ಏನಪ್ಪ ಇದು? ಎಷ್ಟ್ ಹೇಳಿದ್ರು ಮೆಣಸಿಕಾಯಿ ಕುಯ್ಕೊಡ್ತಾನೆ ಇಲ್ಲ. ಇದ್ಯಾಕೆ ಇವತ್ತು ಹಿಂಗಟ ಮಾಡ್ತೈತಲ್ಲ? ಯಾವತ್ತು ಇಲ್ದಿದ್ದು ಬಾಳ ಬುದ್ಧಿ ಕಲ್ತ್ಬಿಟ್ಟೈತಿ ಒಕ್ಕ ಮಾತ್ರ. ಯಾಕೆ ಜಯಕ್ಕ ಹಿಂಗ್ ನಿಂತಿದ್ಯೋ? ಕುಯ್ಕೊಳಕ ಮೆಣಸಿಕಾಯಿನ ಏನು ಆಗಲ್ಲ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಡ್ತೀಯೋ? ನಾನು ಹೇಳ್ತಿಲ್ವೇನಕ್ಕ? ಅಲ್ಲ ಕಣಕ ಜಯಕ್ಕ, ಈಗ ನಿಮ್ಮದ್ರಲ್ಲೆಲ್ಲ ಕುಯ್ಕೊಂಡು ಅವರೇ ಹೋಗ್ತಾರೆ, ಎಲ್ಲಾರು ಸಾಂಬಾರ್ಗೆ ಒಂದೊಂದು ಎರಡೆರಡು ಕುಯ್ಕೊಂಡು ಹೋಗ್ತಾರಮ್ಮ. ಅದಕ್ಕೆಲ್ಲ ಯಾರು ಬೇಜಾರ್ ಮಾಡ್ಕೊಳಲ್ಲ. ಸುಮ್ಕಿರು. ಅಕಸ್ಮಾತ್ ನೋಡಿದ್ರೆ ಇನ್ನೇನಂತಾರೆ, ಇನ್ನೇನು ಅನ್ನಲ್ಲ ಅವಕ್ಕ ನಿಂಗಕ್ಕ. ಬಿಡತ್ಲಾಗ ಸಾಂಬಾರ್ಗಲ್ವಾ ಅತ್ಲಾಗಿ ಅನ್ಕೊಂಡು ಸುಮ್ನಾಗ್ತಾರೆ. ಸಾಲದಕ್ಕೆ ಇವಾಗ ಯಾರು ಬರೋದು ಇಲ್ಲ ಕಣ್, ಬಾರಕ್ಕೋ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವ್ರು ಏನು ಸಾಯಂಕಾಲನೇ ಬರೋದು, ಸಾಯಂಕಾಲ ಟೈಮ್ ತೋಟದ ಕಡೆ. ಈ ಟೈಮಿಗೆ ಏನು ಬರಲ್ಲ. ಬಾ, ಕುಯ್ಕೊಳಕ ಒಂದೆರಡು ಅಂತ ಹೇಳಿದ್ರೆ ನಾನು ಏನೋ ನಿನ್ ಒಳ್ಳೇದಕ್ಕೆ ನಾನೀಗ ಕುಯ್ಕೊಳೋದು, ನೀನು ಸುಮ್ಕೆ ಬರಿಗೈಲಿ ಬರೋದು, ಇವೆಲ್ಲ ಸರಿ ಆಗಲ್ಲ. ನನಗೂ ಬೇಜಾರಾಗುತ್ತೆ. ನಾನು ನಿನ್ನ ಒಳ್ಳೇದು ಕೇಳಿದ್ರೆ ಇದೇ ಯಾಕಕ್ಕ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೆ ಜಯಕ್ಕ? ಬಾ ಯಪ್ಪ, ನೀನ್ ಏನ್ ಹೇಳಿರು ನೀನ್ ಅರ್ಥನೇ ಮಾಡ್ಕೊಂತಿಲ್ಲ ಕಣೆ. ಇವಳೆ ಗೀತಮ್ಮ, ಸರಿ ಕಣ, ಆಯ್ತು ಬಿಡಮ್ಮ ಅತ್ಲಾಗಿ. ಒಂದೆರಡು ಕುಯ್ಕೊಳ್ತೀನಿ, ಆದ್ರೂ ನನಗೆ ಮನ್ಸಿಗೆ ಸಮಾಧಾನನೇ ಇರಲ್ಲ ಕಣೆ. ಬೇರೆದ್ರಲ್ಲೆಲ್ಲ ಹಿಂಗೆಲ್ಲ ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಬಂದ್ ನೋಡಿದ್ರೆ ಸುಮ್ಕೆ ಅತ್ಲಾಗಿ ಏನಂತಾರೆ ಹೇಳು, ಬೇಜಾರ್ ಮಾಡ್ಕೊಳಲ್ವಾ? ಇದೇ ಇವರೇ ಬೇರೆಯವ್ರಿಗೆ ಹೇಳೋರಾಗ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡ್ತಾರಲ್ಲ, ಬೇರೆಯವ್ರಲ್ಲಿ ಬಂದ್ಬಿಟ್ಟೆಲ್ಲ ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಹೋಗ್ತಾರಲ್ಲ, ಹಂಗಂತ ಹೇಳ್ಕೊಳ್ತಾರೆ. ನಿಂಗಕ್ಕನ ಮುಂದೆನೂ ಹೋಗಿ ಹೇಳ್ತಾರೆ. ಅವಾಗ ಅವಕ್ಕ ನಿಂಗಕ್ಕ ಏನಂತ ತಿಳ್ಕೊಳಲ್ಲ, ಬೈಕಣುತ್ತೆ. ನಾವು ಕಷ್ಟಪಟ್ಟು ಬೆಳೆದಿರೋದು ಎಲ್ಲ ಬೆಳೆ ಎಲ್ಲ ಇವರೆಲ್ಲ ಕುಯ್ಕೊಂಡು ಹೋಗ್ತಾರಲ್ಲ ಅಂತ ಬೈಕಣುತ್ತೆ. ಇಂಡೈರೆಕ್ಟ್ ಆಗೆಲ್ಲ ಬೊಯ್ಯುತ್ತೆ. ಎಲ್ಲಾರು ಕುಂತಿರ್ಬೇಕಾದ್ರೆ ಹಿಂಗೆಲ್ಲ ಮಾಡಿದ್ರೆ ಸರಿನಾ ಗೀತಮ್ಮ? ಬೇಡ ಕಣ್, ಸುಮ್ಕಿರು. ಹಂಗಲ್ ಕಣಕು, ಆವಕ್ಕಂಗ್ ಗೊತ್ತಾದ್ರೆ ತಾನೆ ಊರರೆಲ್ಲಾರು ಬಂದ್ಬಿಟ್ಟು ಮೆಣಸಿಕಾಯಿ ಕುಯ್ಕೊಂಡು ಹೋಗ್ತಾರೆ. ನೀನು ಒಬ್ಳೇನೆ ಹಿಂಗ್ ಆಡ್ತಿರೋದು. ನೆನ್ನೆ ಬಂದ್ಬಿಟ್ಟು ನಾವು ಜಲ್ಜಕ್ಕ ಅವರೆಲ್ಲಾನು ಕುಯ್ಕೊಂಡೋದು, ಮೊನ್ನೆ ನಾನು ಲಕ್ಷ್ಮಕ್ಕ ಎಲ್ಲ ಕುಯ್ಕೊಂಡೋದು, ಇವತ್ತು ನಾನು ನೀನು ಬಂದಿದೀವಿ. ನೀನೇ ಕಣಮ್ಮ ಹಿಂಗ ಆಡ್ತಿರೋದು. ಅಯ್ಯ, ಕೇಳಿದ್ರೆ ಅಕಸ್ಮಾತ್ ಸಾಂಬಾರಿಗೆ ಒಂದೆರಡು ಅಂತ ಹೇಳಿದ್ರೆ ಅವರೇ ಸುಮ್ಮನಾಗ್ತಾರೆ ಅತ್ಲಾಗೆ, ಅರ್ಥ ಮಾಡ್ಕೊಂಡು. ನೀನ್ ಅದೇ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿದ್ಯಾ ಅಂತ ನನ್ಗಂತೂ ಗೊತ್ತಿಲ್ಲಕ್ಕ. ಸರಿ ಬಿಡಿ, ಆಯ್ತು ಗೀತಮ್ಮ, ನಾನು ಒಂದೆರಡು ಕುಯ್ಕೊಂಡು ತಿನ್ಕೊಂಡು ಬಿಡಮ್ಮ ಅತ್ಲಾಗಿ. ನೀನು ಕುಯ್ಕೊಳ್ಳಿಲ್ಲ ಅಂದ್ರೆ ಬಿಡಲ್ಲ, ನೀನು ಬೇಜಾರು ಮಾಡ್ಕೊಳ್ತೀಯ ಅತ್ಲಾಗಿ. ನಿನ್ ಜೊತೆ ಬಂದಿ ತಪ್ಪಿಗತ್ಲಾಗಿ ಇನ್ನೇನು ಮಾಡೋಣ ಅತ್ಲಾಗಿ. ಒಂದೊಂದು ಎರಡೆರಡು ಕುಯ್ಕೊಂಡು ಅತ್ಲಾಗಿ, ನನಗೂ ಸಾಂಬಾರಿಗೆ ಬೇಕು ಅತ್ಲಾಗಿ. ನಾನು ನಮ್ಮ ಅಪ್ಪಂಗೆ ಸಂತೆ ಕಳಿಸ್ಬಿಟ್ಟು ತಗೊಂಬರ್ರಿ ಅಂತ ಹೇಳೋಣ ಅನ್ಕೊಂಡಿದ್ದೆ. ಬಿಡತ್ಲಾಗಿ, ಹೋಗ್ಲಿ ಅತ್ಲಾಗಿ, ಇಲ್ಲೇ ಒಂದೆರಡು ಕುಯ್ಕೊಳ್ಳೋಣ. ಅಕಸ್ಮಾತ್ ಏನಾದ್ರೂ ನಿಂಗಕ್ಕ ಏನಾದ್ರು ಬಂದ್ರೆ ಅತ್ಲಾಗಿ ಹೇಳ್ತೀನಿ, ನಾನೇನೇನೋ ಬಾಯ್ ಬಿಟ್ಟೆ. ಇಲ್ಲ ಕಣ್ ನಿಂಗಕ್ಕ, ಸಾಂಬಾರಿಗೆ ಒಂದೆರಡು ಕುಯ್ಕೊಳ್ತಿದ್ದು ನಿನಗೆ ಹೇಳ್ದಲ್ಲೇ ಮಾಡಿದ್ದು ತಪ್ಪು ಅಂತಾನೆ ಏನಾದ್ರೂ ಒಂದು ಹೇಳ್ತೀನಿ ಅತ್ಲಾಗಿ. ಇನ್ನೇನು ಮಾಡೋಣ?
ನೀನ್ ನೋಡಿದ್ರೆ ನೀನು ಹಿಡಿದಿದ್ದೆ ಆಟ. ಅಯ್ಯೋ ನಾನ್ ಯಾವತ್ತೂ ಏನ್ ಬೇಜಾರ್ ಮಾಡ್ಕೊಳಲ್ಲ ಕಣಮ್ಮ, ಯಾರಾದ್ರೂ ಅಂದ್ರುನು. ಅಕಸ್ಮಾತ್ ನಾನ್ ಕುಯ್ ಕಾಣ್ತಿದ್ರು ಇವಾಗ ಬಂದ್ಬಿಟ್ಟು ನಮ್ಮ ನಿಂಗಕ್ಕ ನೋಡಿದ್ರು ಏನ್ ತಿಳ್ಕೊಂತಾರ ಹೇಳು? ಅಯ್ಯೋ ಪಾಪ ನಮ್ ಗೀತಮ್ಮ ಅಪರೂಪಕ್ಕೆ ಒಂದ್ ದಿವಸ ಏನೋ ಹೊಲ್ದಕ್ ಬಂದಿದ್ದಾಳೆ ಈ ಕಡೆ, ಒಂದೆರಡು ಮೆಣಸಿಕಾಯಿನ ಕುಯ್ಕೊಂಡು ತಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಪಾಪ ಸಾಂಬಾರಿಗೆ ಏನೋ ಕುಯ್ಕೊಂಡು ಹೋಗ್ತಿರ್ಬೇಕು, ಹೋಗ್ಲಿ ಬಿಡತ್ಲಾಗಿ ಒಳ್ಳೆ ಹುಡುಗಿ ಅಂತಾನೆ ಹೇಳೋದು ನನಗೆ. ನನಗೆ ಯಾವತ್ತೂ ಯಾರು ಏನ್ ಬಯಲ್ಲ ಕಣಕ್ಕ. ಯಾಕಂತೀಯ, ನಾನು ಹಂಗೆಲ್ಲ ಮಾಡಕ್ ಹೋಗಲ್ಲ. ಏನಂದ್ರೆ ಇವತ್ತು ಏನೋ ಬಂದಿದ್ದೀನಿ, ನನಗೂ ಸಾಂಬಾರಿಗೆ ಬೇಕು ಅಂತ ಬಂದಿರೋದು ಅಷ್ಟೇ, ಬಿಟ್ರೆ ನಾನ್ ಹಂಗೆಲ್ಲ ಕುಯ್ಕೊಳಲ್ಲ ಕಣಿ ಹೇಳು. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲಕ್ಕ. ಕುಯ್ಕ ಒಂದೆರಡು ಏನು ಆಗಲ್ಲ. ಇದೇನೇ ಗೀತಮ್ಮ, ಓಹೋ ಕೌರು ಬೇರೆ ಇಟ್ಕೊಂಡ್ ಬಂದಿದ್ಯಾ? ನಾನ್ ಸುಮ್ಕೆ ಬಂದಿದ್ ಕಣಕ್ಕ ಅಂತ ಹೇಳ್ತಿದ್ಯಾ, ನೋಡಿದ್ರೆ ಕೌರು ಜೊತೆಲೆ ತಗೊಂಡ್ ಬಂದಿದ್ಯಲ್ಲೇ. ನೀನ್ ಇದೆಯಲ್ಲ, ನೀನು ಬಾಳ ಸುಳ್ಳು ಹೇಳ್ತೀಯ ನೀನು. ಮೆಣಸಿಕಾಯಿ ಕುಯ್ಕೊಂಡು ಹೋಗೋದಕ್ಕೆ ಅಲ್ವಾ ಬಂದಿರೋದ್ ನೀನು? ನನಗೂ ನಾನು ಬರಲ್ಲ ಅಂದ್ರೂ ಹಿಂಸೆ ಮಾಡ್ಬಿಟ್ಟು ಅದಕ್ಕೇನು ಕರ್ಕೊಂಡ್ ಬಂದಿದ್ ನೀನು? ಜಯಕ್ಕ ಸುಮ್ಕಿರಕು, ನೀನ್ ಯಾನ ಹಿಂಗೆಲ್ಲ ತಿಳ್ಕೊಬಿಡು. ನಾನು ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಹೋಗೋದಕ್ಕೆ ಕವರ್ ತಗೊಂಡ್ ಬಂದಿದ್ದ ಅಂತ ಹೇಳ್ತಿದ್ಯಲ್ಲಕ್ಕ. ಅಕ್ಕೋ ಯಾರು ಕೇಳಿಸಿರೋರು ಕೇಳಿಸ್ಕೊಂಡವ್ರು ನಿಜಾನೇ ಅಂದ್ಬಿಡ್ತಾರ ಕಣಕ್ಕ. ಮತ್ತೆ ಅಕ್ಕೋ ಇದಕ್ಕೋಸ್ಕರನೇ ಅಂತಾನೆ ನಾನು ಬರಿಲ್ಲ ಕಣಕ್ಕೋ. ನಾನು ಹೊಲದಲ್ಲಿ ಸೊಪ್ಪೆಲ್ಲ ಬಿಟ್ಟಿರ್ತಾವಲ್ಲ, ಸಾಂಬಾರ್ಗೆ ಸಾಯಂಕಾಲ ಸಾಂಬಾರ್ಗೆ ಸೊಪ್ಪೆಲ್ಲ ಕುಯ್ಕೊಂಡು ಹೋಗೋಣ, ಮಶಪ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡೋಣ, ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಬಂದೆ ಕಣಕ್ಕೋ. ನೋಡಿದ್ರೆ ಇಲ್ಲಿ ಮೆಣಸಿಕಾಯಿ ಇದ್ವಲ್ಲ, ಇವನು ಸಾಂಬಾರಿಗೆ ಆಗುತ್ತಲ್ಲ ಒಂದೆರಡು ಕುಯ್ಕೊಳ್ಳೋಣ ಅಂತ ಕುಯ್ಕೊಳ್ತಿದ್ದೀನಿ ಅಷ್ಟೇ. ನಾನು ಸೊಪ್ಪು ಕುಯ್ಕೊಂಡು ಹೋಗೋದಕ್ಕೆ ಇದು ಕವರ್ ತಗೊಂಡ್ಬಂದಿರೋದು ಮೆಣಸಿಕಾಯಿ ಕುಯ್ಕೊಂಡು ಹೋಗೋದಕ್ಕಲ್ಲ ಕಣಕ್ಕ. ಇದೇನಕ್ಕ ನೀನು ಹಿಂಗೆ ಹೇಳ್ತಿದ್ಯಾ? ಆಯ್ತಾಯ್ತು ಕುಯ್ಕ. ಅಲ್ಲ ಕಣೆ ಗೀತಮ್ಮ, ಇದೇನೇ ಗೀತಮ್ಮ, ಸಾಂಬಾರಿಗೆ ಸಾಕು ಒಂದ್ 2-3 ಕುಯ್ಕೊಬಿಡೆ ಸಾಕು. ಒಂದ್ 10-15 ಮೆಣಸಿಕಾಯಿ ಆದ್ರೆ ಸಾಕಮ್ಮ. ಅದನ್ನ ಬಿಟ್ಬಿಟ್ಟು ನೀನು ಕೆಜಿ ಗಟ್ಲೆ ಕವರಲ್ಲೆಲ್ಲ ತುಂಬಿಸ್ಕೊಂಡಿದ್ಯಾ? ಹಿಂಗ್ ಮಾಡಿದ್ರೆ ಸರಿ ಆಗುತ್ತೇನೆ? ನನ್ ಯಾಕ ಮನಸ್ಸು ಒಪ್ತಿಲ್ಲ ಕಣಮ್ಮ. ಅಯ್ಯೋ ನೀನ್ ದೊಡ್ಡ ಒಳ್ಳೆ ಕತೆ ಆಗೋದ್ ಕಣಕ್ಕ. ಮನಸ್ಸು ಒಪ್ತಿಲ್ಲ ಅಂದ್ರೆ ನಾನೇನ್ ಮಾಡೋಣ ಅತ್ಲಾಗಿ? ಈಗ ನಮ್ಮ ಹೊಲದಲ್ಲಿ ಬಂದ್ಬಿಟ್ಟು ಅದು ಇದು ಎಲ್ಲ ಕುಯ್ಕೊಂಡು ಹೋಗ್ತಾರಮ್ಮ. ನಾವು ಟೊಮೆಟೊ ಹಣ್ಣು ಬೆಳೆದಿದ್ದೀವಿ, ಕುಯ್ಕೊಂಡು ಹೋಗ್ತಾರೆ. ಹೀರೆಕಾಯಿ ಬೆಳೆದಿದ್ದೀವಿ, ಕುಯ್ಕೊಂಡು ಹೋಗ್ತಾರೆ. ಬಾಳೆಹಣ್ಣು ಬೆಳೆದಿದ್ದೀವಿ, ಕುಯ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಮಾಡಕ್ಕಾಗಲ್ಲ. ಲೇ ನಿಂಗೆ ಇದ್ಯಾರೇ ಇದು? ನಮ್ಮ ಹೊಲದಲ್ಲಿ ಬಂದ್ಬಿಟ್ಟು ಯಾರೋ ಮೆಣಸಿಕಾಯಿ ಎಲ್ಲ ಬಿಡಿಸ್ಕೊಂಡು ನಿಂತಿದ್ದಾರೆ, ಯಾರ ಇಬ್ರು ಹೆಂಗಸರು ಬೇರೆ ಬಿಡಿಸ್ಕೊಂತಿದ್ದಾರೆ. ಲೇ ನಿಂಗೆ ಯಾರು ಕೇಳೆ ನೀನೆ, ಇದೇನೇ ಇದು ನಮ್ಮ ಹೊಲದಲ್ಲಿ ಬಂದ್ಬಿಟ್ಟು ಹಿಂಗ್ ಮೆಣಸಿಕಾಯಿ ಎಲ್ಲ ಬಿಡಿಸ್ಕೊಂಡು ಕೂತಿದ್ದಾರೆ. ಓಹೋ ಒಳ್ಳೆ ಕತೆ ಆಗೋಯ್ತಮ್ಮ ಇದು. ನೋಡ್ದೆ ಅಂದ್ರೆ ಇವರು ಮಾಡ್ತಿರೋ ಕೆಲಸ ನೋಡ್ರಿ. ಈ ಜಯಕ್ಕ ಈ ಗೀತಮ್ಮ, ಅಲ್ಲ ಈ ಜಯಕ್ಕ ಸುಮ್ಮಕ್ ನಿಂತಿದ್ದಾಳೆ. ಈ ಗೀತಮ್ಮ ನೋಡು ಮಾಡ್ತಿರೋದಲ್ಲಿ ಎಲ್ಲ ಮೆಣಸಿಕಾಯಿ ಎಲ್ಲ ಒಂದ್ ಕಡೆಯಿಂದ ಬಿಡಿಸ್ಕೊಂಡು ಕವರ್ ತುಂಬಾ ಹಾಕೊಂಡಿದ್ದಾಳೆ. ಅಲ್ಲ ಕೇಳಿದ್ರೆ ನಾವೇನ್ ಕೊಡಲ್ಲ ಅಂತ ಹೇಳ್ತೀವಿ ಅಂದ್ರೆ ಏನ್ರಿ ಇವ್ರು? ಇವ್ರಿಗೆ ನೋಡ್ಬಿಟ್ಟು ಊರವರೆಲ್ಲಾರು ಹಿಂಗೆ ಕುಯ್ಕೊಂಡು ಹೋಗಲ್ವ ಈಗ ಮೆಣಸಿಕಾಯಿನ? ನಿಂಗಮ್ಮ ಏನು ಕೇಳಲ್ಲ ಅಂತ ಏನೋ ನಮ್ಮವರು ಅನ್ಕೊಂಡು ನಾವು ಸುಮ್ಮನೆ ಇರ್ತೀವಿ ನೋಡ್ರಿ. ಅದಕ್ಕೆ ಹಿಂಗ್ ಮಾಡೋದು ಇವರೆಲ್ಲ. ಲೇ ಲೇ ಜಯಮ್ಮ, ಗೀತಮ್ಮ, ಏನ್ರಮ್ಮ ನೀವು ಮಾಡ್ತಿರೋದು? ಇದ್ಯಾಕ್ರಮ್ಮ ಹಿಂಗ್ ಮೆಣಸಿಕಾಯಿ ಕುಯ್ಕೊಂತಿದ್ರ? ಕೇಳ್ದಂಗ್ ಹಿಂಗೆಲ್ಲ ಮಾಡ್ತಿರಲ್ರಮ್ಮ ನೀವು. ಯಾಕ್ರಮ್ಮ ಹಿಂಗ್ ಮಾಡ್ತಿದ್ರ ಇಂತ ಕೆಲ್ಸ ಎಲ್ಲ? ಅಯ್ಯೋ ನಿಂಗಕ್ಕ ಏನಾರ ಬಂತ ಏನಪ್ಪ ಮಾಡ್ಲಿ ಇವಾಗ? ಈಗ ಈ ಜಯಮ್ಮ ನೋಡಿದ್ರೆ ಬೇಡ 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 ಅಂತ ಬೇರೆ ಹೇಳ್ತಿದ್ಲು. ಈ ನಿಂಗಕ್ಕ ಬೇರೆ ಬಂದೇ ಬಿಡ್ತು. ಏನ್ ಮಾಡುದು ಇವಾಗ? ಈಗ ನಿಂಗಮ್ಮಂಗ್ ಏನಂತ ಹೇಳಿ ನಾನು? ಒಳ್ಳೆ ಟೈಮಿಗೆ ಬಂದು ಸಿಗಾಕಣಂಗ ಆಗೋಯ್ತಲ್ಲ. ಈ ಜಯಕ್ಕ ಒಳ್ಳೆ ಅವಾಗಿಂದಾನು ಒಳ್ಳೆ ಗೊನ್ಗಾಡ್ತಿದ್ಲು ಅತ್ಲಾಗಿ ಬೇಡ 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 ಅಂತ. ಇವಳು ಹೆಂಗ್ ಬಾಯ್ ಬಿಟ್ಟು ಹೇಳ್ಬಿಟ್ಲು ಎಲ್ಲಾದ್ರದ್ದು ನಿಂಗಕ್ಕ ಏನಾರು ಬಂದ್ಬಿಟ್ರೆ ಅಂತ. ಹಂಗೆ ಬಂದ್ಬಿಡ್ತಲ್ಲ ಈ ನಿಂಗಕ್ಕ. ಏನ್ ಮಾಡ್ಲಿ ಇವಾಗ? ಸುಮ್ಮಕ್ ಹೋಗ್ಬಿಡ್ಲಾ? ಏ ಜಯಮ್ಮ, ಏ ಗೀತಮ್ಮ, ತಿರುಗ್ರಮ್ಮ ಈ ಕಡೆ, ತಿರುಗ್ರಿ ಈ ಕಡೆ. ಇನ್ನೇನು ಅದ್ಯಾಕ ಆ ಕಡೆ ಮಕ್ಕ ಮಾಡ್ಕೊಂಡಿದ್ದೀರ? ತಿರುಗ್ರಿ. ಇದ್ಯಾಕ ಜಯಕ್ಕ ಇದ್ಯಾಕಕ್ಕ ನೀನು ಹಿಂಗ್ ಮಾಡ್ತಿದ್ಯಾ? ಅಲ್ಲ ಕಣೆ ಗೀತಮ್ಮ, ಇದ್ಯಾಕೆ ಯಾಕೆ ಮೆಣಸಿಕಾಯಿ ಎಲ್ಲ ಹಿಂಗ್ ಬಂದ್ಬಿಟ್ಟು ನೀನು ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬಂದ್ಬಿಟ್ಟು ಮೆಣಸಿಕಾಯಿ ಎಲ್ಲ ಹಿಂಗ್ ಕುಯ್ಕೊಳ್ತಿದ್ಯಾ? ಯಾಕೆ ಇಂತ ಕೆಲಸ ಮಾಡ್ತಾರ? ಯಾಕೆ ಇಂತ ಕೆಲಸ ಮಾಡ್ತಿದ್ಯಾ ಅಂತ ನೀನು? ಅಲ್ಲ ನಾನು ಯಾವತ್ತಾದ್ರೂ ನಿಮ್ಗೆ ಸಾಂಬಾರಿಗೆ ಬೇಕಂತ ಹೇಳಿದ್ರೆ ನಾನು ಯಾವತ್ತಾದ್ರೂ ಕೊಡಲ್ಲ ಅಂತ ಹೇಳಿದ್ದೇನೆ. ಯಾಕೆ ಹಿಂಗೆಲ್ಲ ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟು ನೀವು ಹೊಲದಲ್ಲಿ ಬಂದ್ಬಿಟ್ಟು ನೀವು ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಹೋಗ್ತಿದ್ರ ಅಂತ? ನಾವು ಕಷ್ಟಪಟ್ಬಿಟ್ಟು ಬೆಳೆಯೋದು, ನೀವು ಇಂತ ಕೆಲಸ ಮಾಡಿದ್ರೆ ನಮಗೆ ಬೇಜಾರಾಗಲ್ವಾ? ಎಷ್ಟೊಂದೆಲ್ಲ ನಿಮ್ಗೆ ಇಟ್ಕೊಂಡಿರ್ತೀವಿ. ಗೀತಮ್ಮ, ನಾನು ಏನೋ ಅನ್ಕೊಂಡಿದ್ದೆ ಕಣೆ, ನಿಮ್ಗೂ ಜಯಕ್ಕಂಗೆ ಬಂದ್ಬಿಟ್ಟು ನೀವು ಹೊಲದಲ್ಲಿ ಮೆಣಸಿಕಾಯಿ ಎಲ್ಲ ಹಿಂಗ್ ಕುಯ್ಕೊಂಡು ಹೋಗ್ತಿದ್ರಲ್ಲ, ಬೇಜಾರಾಗಲ್ವಾ? ಅಲ್ಲ ಕೇಳಿದ್ರೆ ನಾನೇನು ಮಾನವೀಯತೆಯಿಂದ ನಾನು ಮನೆ ಹತ್ರ ಬಂದ್ಬಿಟ್ಟು ಎಷ್ಟೋ ದಿವಸ ಕೊಟ್ಟೋಗಿದ್ದೀನಿ. ಇಲ್ಲ ಅಲ್ಲ ಸರಿ ನೀವು ವ್ಯಾಪಾರ ಮಾಡ್ಕೊಂಡು ಮೆಣಸಿಕಾಯಿ ಎಲ್ಲ ಮಾರ್ಕೊಂಡ್ ಬರ್ತಿರ್ಬೇಕಾದ್ರೆ ಮನೆ ಹತ್ರ ಬಂದ್ಬಿಟ್ಟು ತಗಡ್ರಮ್ಮ ಇರ್ಲಿ ಸಾಂಬಾರ್ಗಲ್ವಾ, ತಗಡ್ರಿ ಇರ್ಲಿ ಅಂತ ನಾನೇ ಕೊಟ್ಟೋಗಿದ್ದೀನಿ ಎಷ್ಟು. ಇವಾಗ ನೋಡಿರಿ ಹಿಂಗೆ ಮಾಡಿದಿರಲ್ಲ, ನಿಮ್ಗೆ ಬೇಜಾರಾಗಲ್ವಾ ನಮ್ಗೆ? ಹೇಳ್ರಿ.
ಅಯ್ಯೋ ನಿಂಗಕ್ಕ ಬಡ್ಕಂಡೆ ನಾನು ಇವಳಿಗೆ ಬಡ್ಕಂಡೆ. ನಾನ್ ನೋಡಮ್ಮ ನಾನು ಮುಟ್ಟೆ ಇಲ್ಲ. ನಿನಗ್ ಸುಳ್ಳು ಯಾಕೆ ಕೇಳಕ್ ಹೋಗೋಣ. ಇವಳು ಹೊಲತಾ ಹೋಗೋಣ ಬಾ ಅಂತ ಕರೆದ್ಲು. ನಾನು ಬಂದೆ. ಬಂದ್ಬಿಟ್ಟು ಇಲ್ಲಿ ನಿಂಗಕ್ಕಾರು ಮೆಣಸಿಕಾಯಿ ಎಲ್ಲ ಹಾಕಿದ್ದಾರೆ. ಬಹಳ ಜನ ಫಸಲು ಬಂದೈತೆ. ಹಂಗೆ ಹಿಂಗೆ ಬಾರಕ ಹೋಗಿ ಕುಯ್ಕೊಂಬರೋಣ ಅಂತ ಹೇಳಿದ್ಲು. ನಾನು ಬೇಡ ಕಣಮ್ಮ, ಬೇಕಂದ್ರೆ ಪಾಪ ನಿಂಗಮ್ಮ ಸಾಂಬಾರಿಗೆ ಏನಾರು ಬೇಕು ಅಂದ್ರೆ ಬೇಕಾದ್ರೆ ಕೊಟ್ಬಿಡ್ತಾಳೆ. ಬೇಡ ಕಣ್ ಬಾರೆ ಅಂತ ಹೇಳಿದ್ರು ಮಾತೆ ಕೇಳಿಲ್ಲ. ನಾನು ಅತ್ಲಾಗಿ ಜೊತೆಲಿ ಬಂದಿದ್ದೀನಲ್ಲ ಅಂತ ಸುಮ್ಮಕ್ ನಿಂತಿದ್ದೆ ವಿನಃ ನಾನು ಮುಟ್ಟಿಲ್ಲ ಕಣಮ್ಮ. ಸುಳ್ಳು ಯಾಕೆ ಕೇಳಕ್ ಹೋಗೋಣ. ನೋಡ್ಬೇಕಾದ್ರೆ ನನ್ನ ಕೈಲಿ ಏನಾದ್ರು ಐತೇನು. ಯಾಕಂದ್ ಬಿಡ್ಜಯಕಯ್ಯ, ಪಾಪ ನಿನ್ ಬಗ್ಗೆ ನಾನು ಮಾತಾಡಂಗಿಲ್ಲ. ಇವತ್ತೆಲ್ಲ ನೀವು ಮೊದ್ಲಿನಾನು ಅಷ್ಟೇ ಹಿಂಗೆಲ್ಲ ಮಾಡಲ್ಲ. ಅಲ್ಲ ಕಣೆ ಗೀತಮ್ಮ, ನಿನ್ಗೆ ಯಾಕೆ ಇಂಥ ಕೆಲಸ ಇಂಥ ಬುದ್ಧಿ ಬಂತು? ಬಂದ್ಬಿಟ್ಟು ನೀನು ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟು ನೀನು ಮೆಣಸಿಕಾಯಿ ಕುಯ್ಕೊಂಡು ಹೋಗ್ತಿದ್ಯಲ್ಲ, ನೀನು ಮಾಡ್ತಿರೋ ತಪ್ಪಲ್ವೇನೆ? ಹಂಗಲ್ಕಂಡ್ ನಿಂಗಕ್ಕಯ್ಯೋ, ನಾನೇನು ಜಾಸ್ತಿ ಏನು ಕುಯ್ಕೊಂತಿಲ್ಲ. ಸುಮ್ನೆ ಒಂದ್ ಈಟು ಸಾಂಬಾರಿಗೆ ಆಗಂಗ್ ಕುಯ್ಕೊಂಡೆ ಅಷ್ಟೇ. ಬೇಜಾರ್ ಮಾಡ್ಕೊಬಿಡ ಬಿಡು. ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಲ್ಲ ನಾನು. ಕೇಳ್ಬೇಕಾದ್ರೆ ಜಯಕ್ಕಂಗೆ ಸುಮ್ಕಿರೆ ಗೀತಮ್ಮ, ದಬಾಸ್ ಬೇಡ. ನನ್ಗೆ ದಡ್ಡಿ ಅನ್ಕೊಂಡಿದ್ದೆ ನೀನು. ಹೇಳ್ದಂಗೆಲ್ಲ ಕೇಳ್ಕೊಂಡು ನಿನ್ಕೊಳ್ಳೋದಕ್ಕೆ ಅಲ್ಲ. ಕವ್ರು ತುಂಬಾ 1 kg ಹತ್ತತ್ರ ಮೆಣಸಿಕಾಯಿ ಕುಯ್ಕೊಂಡಿದ್ಯಾ. ಇಷ್ಟೆಲ್ಲ ಸಾಂಬಾರಿಗೆ ನೀನು 1 kg ಹತ್ತತ್ರ ಕುಯ್ಕೊಂಡ್ಬಿಟ್ಟು ನೀನು ಸುಳ್ಳು ಹೇಳಕ್ ಬಂದ್ರೆ ನನಗೆ ಬೇಜಾರಾಗಲ್ವಾ? ಆಯ್ತು ಬಿಡತ್ಲಾಗ ಹೋಗ್ಲಿ ಅತ್ಲಾಗೆ. ಗೀತಮ್ಮ ನೋಡು, ನೀನು ನನಗೆ ತಂಗಿ ಇದ್ದಂಗ್ ಕಣೆ. ಜಯಕ್ಕ ನೀನು ಅಷ್ಟೇ ನನಗೆ ಅಕ್ಕ ಇದ್ದಂಗೆ. ಪಾಪ ನಿನ್ ಬಗ್ಗೆ ನಾನು ಮಾತಾಡಂಗಿಲ್ಲ. ಗೀತಮ್ಮ ನೋಡಮ್ಮ, ಈಗ ನಮ್ ತೋಟದಲ್ಲಿ ಬಂದ್ಬಿಟ್ಟು ಹಿಂಗೆ ಮೆಣಸಿಕಾಯಿ ಕುಯ್ಕೊಂಡು ಹೋಗಿ ಸಿಗಾಕೊಂಡೆ ಏನ ಬಿಡು, ನಮ್ಮವ್ರು ಅಂತ ನಾವು ಸುಮ್ಮನಾಗ್ತೀವಿ. ಬೇರೆಯವ್ರ ಹೊಲದಲ್ಲಿ ಹಿಂಗೆಲ್ಲ ಹಿಂಗ್ ಕುಯ್ಕೊಂಡ್ರೆ ಬೈತಾರ ಕಣಮ್ಮ. ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ಬೇಕಂದ್ರೆ ಕೇಳಮ್ಮ, ಬೇಕಾದ್ರೆ ನಾನು ಕುಯ್ದು ಕೊಡ್ತೀನಿ. ಇವಾಗ ಬಿಡತ್ಲಾಗ ಹೋಗ್ಲಿ, ನಮ್ಮವ್ರಲ್ವಾ ಕುಯ್ಕೊಂಡೋದ್ರು ಅಂತ ನಾನು ಸುಮ್ಕಾಗ್ತಿದ್ದೆ. ನೋಡ್ದಂಗ್ ಬೇಕಾದ್ರೆ ನಾವು ಆ ಕಡೆ ಹೋಗ್ಬಿಡ್ತಿದ್ದು. ಬಿಡತ್ಲಾಗೆ ಸಾಂಬಾರಿಗಲ್ವಾ ಮನೆಗಲ್ವಾ ನಮ್ಮವ್ರೆ ಅಲ್ವಾ, ನಾವಾದ್ರೆ ಕೊಡ್ತಿರಲ್ವಾ, ಕುಯ್ಕೊಂಡು ಹೋಗ್ಲಿ ಬಿಡತ್ಲಾಗ ಅಂತ ಸುಮ್ನಾಗ್ತಿತ್ತು. ಈಗ ನಿಮಗ್ ನೋಡ್ಬಿಟ್ಟು ಊರವರೆಲ್ಲಾರು ಹಿಂಗೆ ಕುಯ್ಕೊಂಡು ಹೋಗ್ತಾರ ಕಣ್ರಮ್ಮ. ಅರ್ಥ ಮಾಡ್ಕೊಳ್ಳೆ ಗೀತಮ್ಮ. ಕಣಮ್ಮ ಗೀತಮ್ಮ, ಮೊನ್ನೆ ಏನು ನಾನು ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೆ ತಾನೆ ನಿಮ್ಮ ಮನೆ ಹತ್ರ. ಟೊಮೆಟೊ ಹಣ್ಣು ತಗೊಂಡಾಗ 1.25 kg ತಗೊಂಡೆ. ನೀನು ಇನ್ನೂ 1/4 kg ಜಾಸ್ತಿ ನನಗೆ ನಾನು ಕೊಟ್ಟು ಬಂದಿದ್ದೀನಿ. ತಗೊಳಮ್ಮ, ನೀನು ತಗೊಂಡೋಗಮ್ಮ ಇದು ಟೊಮೆಟೊ ಹಣ್ಣು ಅಂತ ನಾನೇ ಕೊಟ್ಟು ಬಂದಿದ್ದೀನಿ. ಜಾಸ್ತಿ ಐತೆ ತಗೊಳಮ್ಮ, ಇರ್ಲಿ ಪರವಾಗಿಲ್ಲ ಸಾಂಬಾರಿಗೆಲ್ಲ ಅಂತ ಹೇಳಿ ಬಂದಿದ್ದೀನಿ ನಾನು. ಆದ್ರೂ ನೀನು ಹಿಂಗೆಲ್ಲ ಮಾಡ್ತೀಯಲ್ಲಮ್ಮ. ಬೇಕಾದ್ರೆ ಇಲ್ಲ ಅಂತ ಕೇಳು, ಬೇಕಾದ್ರೆ ನಾವು ಕೊಟ್ಬಿಡ್ತೀವಿ. ಇನ್ನೊಂದು ದಿವಸ ಹಿಂಗೆಲ್ಲ ಬಂದ್ಬಿಟ್ಟು ಕುಯ್ಕೊಂಡು ಹೋಗೋದು ಹಿಂಗೆಲ್ಲ ಮಾಡಬಾರ್ದು ಗೀತಮ್ಮ. ನಿನಗೆ ನೋಡ್ಬಿಟ್ಟು ಎಲ್ಲರೂ ಬರ್ತಾರೆ, ಸರಿನಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀವಿ ನೋಡಮ್ಮ. ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಬೇಡ. ಆಯ್ತು ಕಣ್ ಬಿಡ್ ನಿಂಗಕ್ಕಯ್ಯ. ನನಗೆ ಗೊತ್ತಾಗ್ಲಿಲ್ಲ ನಿಂಗಕ್ಕ. ಪ್ಲೀಸ್ ಕಣ್ ನಿಂಗಕ್ಕಯ್ಯ, ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಲ್ಲ. ಏನೋ ನನಗೂ ಗೊತ್ತಾಗ್ಲಿಲ್ಲ. ಬೇಜಾರು ಮಾಡ್ಕೋಬೇಡ ನಿಂಗಕ್ಕಯ್ಯ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಸರಿ ಕಣ, ಆಯ್ತು ಬಿಡು ಹೋಗ್ಲಿ. ಏನಂದ್ರೆ ಬುದ್ಧಿ ಮಾತು ಹೇಳ್ತಿದ್ದೀನಿ. ತಿಳುವಳಿಕೆ ಐತೆ ನಿನ್ಗೆ, ಬುದ್ಧಿವಂತ ಇದೆಯಾ? ಹಿಂಗೆಲ್ಲ ಬೇರೆಯವ್ರದಲ್ಲ ಹಿಂಗೆಲ್ಲ ಕುಯ್ಕೊಂಡು ಹೋಗಿ ಮೆಣಸಿಕಾಯಿ ಎಲ್ಲ ಕುಯ್ಯೋದಕ್ಕೆ ಹೋಗ್ಬಿಟ್ಟು ಹಿಂಗೆಲ್ಲ ಬಯಸ್ಕೊಳೋದು, ಟೊಮೆಟೊ ಹಣ್ಣು ಕುಯ್ಕೊಂಡು ಹೋಗಿ ಬಯಸ್ಕೊಳೋದು ಹಿಂಗೆಲ್ಲ ಮಾಡ್ಕೋಬೇಡ, ಸರಿನಾ? ಆಯ್ತು ಕಣಕ್ಕ. ತಗೊಳ್ಳಿ, ಇದು ಮೆಣಸಿಕಾಯಿ ತಗೊಳ್ರಿ. 1 kg ಹತ್ರ ಕುಯ್ದಿದ್ದೀನಿ. ತಗೊಳ್ರಿ, ತಗೊಂಡು ಹೋಗ್ರಿ ನೀವೇನೆ. ಬೇಡ ಕಣಮ್ಮ, ಬೇಡ ಬೇಡ ಬೇಡ. ಏನೋ ಆಸೆಯಿಂದ ನೀನು ಬಂದ್ಬಿಟ್ಟು ಕುಯ್ಕೊಂಡು ಹೋಗಿದೀಯಾ, ಕುಯ್ಕೊಂಡ್ತಿದ್ಯಾ ಮನೆಗೆ ತಗೊಂಡು ಹೋಗ್ಬೇಕಂತ. ನಿನ್ನ ಆಸೆಗೆ ಇದು ಯಾಕೆ ಮಾಡೋಣ? ನೀನೇನ್ ಬೇರೆಯವಳೇನಲ್ಲ, ನಮ್ಮವಳೇನೆ. ತಗೊಂಡೋಗು, ಇರ್ಲಿ. ಜಯಕ್ಕ, ನೀನು ಒಂದ್ ಸ್ವಲ್ಪ ಸಾಂಬಾರಿಗೆ ಹಾಕೊಂಡು ಕುಯ್ಕೊಂಡು ಹೋಗು, ಏನ್ ಪರವಾಗಿಲ್ಲ. ಏನು ಆಗಲ್ಲ. ಕುಯ್ಕೊಂಡು ಹೋಗಕ್ಕ.